ಅಪ್ಪಣ್ಣ ಹೆಗಡೆ ಕರಾವಳಿ ಭಾಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾರ ಹತ್ರ ಈ ಹೆಸರು ಕೇಳಿದ್ರು ಈ ಹೆಸರು ಬಹಳ ಚಿರಪರಿಚಿತ. ಯಾಕಂದ್ರೆ ಧಾರ್ಮಿಕ, ಶೈಕ್ಷಣಿಕ ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಪ್ಪಣ್ಣ ಹೆಗಡೆಯವರು ಮಾಡಿದಂತಹ ಸಾಧನೆಯನ್ನ ಪುಸ್ತಕಗಳಲ್ಲಿ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅವರ ಬದುಕಿನ ಕಥೆಯನ್ನ ಅವ್ರ ಹತ್ರನೇ ಕೇಳಬೇಕು ಅಂತ ಹೇಳಿ ಸೀದಾ ಬಸ್ರೂರಿಗೆ ಬಂದಿದ್ದೀವಿ. ಅಪ್ಪಣ್ಣ ಹೆಗಡೆಯವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಅಪ್ಪಣ್ಣ ಹೆಗಡೆಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುಮಾರು ಮುಂದಿನ ಡಿಸೆಂಬರ್ ಬಂದರೆ 90 ವರ್ಷ ಆಗತ್ತೆ. ತುಂಬು ಸಂಸಾರ, 56 ಜನರಿದ್ದಂತಹ ಒಂದು ತುಂಬು ಕುಟುಂಬದಲ್ಲಿ, ಅವಿಭಕ್ತ ಕುಟುಂಬದಲ್ಲಿ ಹುಡ್ತೀರಿ. ಇಲ್ಲಿ ತನಕ ಬಂದಿದೆ ಜೀವನ. ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದಾಗ ಬದುಕು ಸಾರ್ಥಕ ಆಯಿತು ಅನ್ನುವಂಥ ಭಾವನೆ ಅಪ್ಪಣ್ಣ ಹೆಗಡೆಯವರಿಗಿದೆಯಾ? ಇಷ್ಟು ವರ್ಷದ ಬದುಕಿನಲ್ಲಿ ಸಂಸಾರದಲ್ಲಿ ಸುಖವನ್ನು ಕಂಡಿದ್ದೇನೆ. ರಾಜಕೀಯ ಕ್ಷೇತ್ರದಲ್ಲಿ ಭಾಳ ಸಮಯ ಇದ್ದೆ, ಆದರೆ ರಾಜಕೀಯ ಕ್ಷೇತ್ರದಷ್ಟು ಹೊಲಸನ್ನು ನಾನು ಎಂದೂ ನೋಡಿಲ್ಲ. ಅಪ್ಪಣ್ಣ ಹೆಗಡೆಯವರಿಂದ ರಾಜಕೀಯದ ಬಗ್ಗೆ ನಾನು ತಿಳ್ಕೊಳ್ಬೇಕು. ರಾಜಕೀಯದ್ದು ನಿಮಗೆ ಬಹಳ ಅಗಾಧವಾದಂಥ ಅನುಭವ ಇದೆ. ಬಟ್ ಅದಕ್ಕೂ ಮೊದಲು ಅಪ್ಪಣ್ಣ ಹೆಗಡೆಯವರ ಬಾಲ್ಯ ಹೇಗಿತ್ತು ಅಂತ ತಿಳ್ಕೊಳ್ಳುವಂಥ ಒಂದು ಆಸೆ. ನಿಮ್ಮ ಜೀವನ ಹೇಗೆ ಶುರುವಾಯಿತು ಬಸ್ರೂರಿನಲ್ಲಿ ಅಂತ ಹೇಳಿ ತಿಳಿಸಬಹುದಾ ಅಂತ? ನಾನು ಭಾಳ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದವನು. ಸ್ವಾತಂತ್ರ್ಯದ ಹೋರಾಟ 1942 ಆಗಸ್ಟ್ 9 ನಮ್ಮ ದೇಶದಲ್ಲಿ ಬಹಳ ಒಂದು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಚಳವಳಿ ಆಯಿತು, ಕ್ವಿಟ್ ಇಂಡಿಯಾ ಚಳವಳಿ ಅಂತೇಳಿ. ಆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ನಮ್ಮ ಅನೇಕ ಇಲ್ಲಿಯ ಪರಿಸರದ ಹೋರಾಟಗಾರರು ಬಹಳಷ್ಟು ನೋವನ್ನು, ಬಹಳಷ್ಟು ನಷ್ಟವನ್ನೆಲ್ಲ ಅನುಭವಿಸಿದರು. ಕ್ವಿಟ್ ಇಂಡಿಯಾ ಚಳವಳಿ ಆಗುವಾಗ ನಾನು 2ನೇ ದರ್ಜೆಯ ವಿದ್ಯಾರ್ಥಿ. ಓಕೆ. ಹಾಂ. ಸ್ವಾತಂತ್ರ್ಯ ಸಿಕ್ಕುವಾಗ ನಾನು 6ನೇ ದರ್ಜೆಯ ವಿದ್ಯಾರ್ಥಿ. ಆ ದಿನ ನೆನಪಿದೆಯಾ ಅಪ್ಪಣ್ಣ ಹೆಗಡೆಯವರಿಗೆ? ಹೌದೌದು. ಆ ದಿನ ವಿಪರೀತವಾಗಿರ್ತಕ್ಕಂಥ ಮಳೆ ಈ ಕರಾವಳಿಯಲ್ಲಿ, ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾದಂಥ ಮಳೆ. ರಾತ್ರಿ 12 ಗಂಟೆಗೆ ಭಾಳ ವಿಜೃಂಭಣೆಯಿಂದ ನಮ್ಮ ಸ್ವಾತಂತ್ರ್ಯ ಪ್ರಿಯರು ಮುಕ್ತರಾಗಬೇಕು ನಾವು ಪರಕೀಯರ ಆಡಳಿತದಿಂದ ಎನ್ನುವಂಥ ದೃಷ್ಟಿಯಿಂದ ಆ ಮಳೆಯಲ್ಲಿ ಒದ್ದೆಯಾಗಿ ಜನ ಬಟ್ಟೆ ತುಂಬ ನೀರಿಳಿದ್ರು ಅದು ಸ್ವಾತಂತ್ರ್ಯದ ಒಂದು ಸಂತೋಷವನ್ನು ಅನುಭವಿಸ್ತಕ್ಕಂಥ ದೃಷ್ಟಿಯಿಂದ ಕಾರ್ಯಕ್ರಮವಾಗುವಾಗ ಗಪ್ ಚಿಪ್ ಆಗಿ ಎಲ್ಲರೂ ಭಾಗವಹಿಸಿದ್ರು. ಅದು ಎಂದೂ ಮರೆಯಲಾಗದ ಒಂದು ಸಂಗತಿ. ಈಗ ಅಪ್ಪಣ್ಣ ಹೆಗಡೆಯವರ ಬಾಲ್ಯಕ್ಕೆ ಬರೋಣ. ಅಪ್ಪಣ್ಣ ಹೆಗಡೆಯವರು ಹುಟ್ಟಿದ್ದು 56 ಜನರಿದ್ದಂತಹ ಕೂಡು ಕುಟುಂಬದಲ್ಲಿ ಅಂತ ಕೇಳಿದೆ. ಈಗಿನ ಜನ್ರೇಷನ್ಗೆ ಈ ಕೂಡು ಕುಟುಂಬ ಅಂದರೆ ಅದು ಕಲ್ಪನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ವೇನೋ. ಆ ಜೀವನ ಹೇಗಿತ್ತು, ನಿಮ್ಮ ಆ ಶಾಲಾ ಜೀವನ, ಅದನ್ನು ತಿಳಿಸಬಹುದಾ ಅಂಥೇಳಿ? ನೋಡಿ, ಆವಾಗ ಈ ಮನೆಯಲ್ಲಿ ಈಗ ಇದು ಅರ್ಥ ಮಾತ್ರ ಇತ್ತು. ಸ್ವಲ್ಪ ನಾನು ಇದನ್ನೆಲ್ಲ ರಿನೋವೇಟ್ ಮಾಡಿ ನಾನು ಆಡಳಿತ ನಡೆಸೋಕೆ ಬಂದ ಮೇಲೆ ಮಾಡಿದೆ. ಆದರೆ ಹಿಂದೆ ನಾವು 56 ಜನ ಸದಸ್ಯರು, ಈ ಕುಟುಂಬದ ಸದಸ್ಯರು ಇಲ್ಲಿಯೇ ವಾಸ ಮಾಡ್ತಿತ್ತು. ಆಗ ಆ ಒಂದೇ ಮಡಿಕೆ ಅನ್ನ ಉಣ್ಣುವಾಗ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ ಈಗ ಆ ನಮ್ಮ ಕುಟುಂಬ ಪದ್ಧತಿಯಲ್ಲಿ ಹೊರಟೋಯ್ತು. 1956ರಲ್ಲಿ ತಂದಿರತಕ್ಕಂಥ ಹಿಂದೂ ವಾರಿಸು ಹಕ್ಕು ಅವಿಭಕ್ತ ಕುಟುಂಬಗಳನ್ನು ಒಡೆದು ಅವುಗಳನ್ನು ಚೂರು ಚೂರು ಮಾಡುವುದರ ಮೂಲಕ ನಮ್ಮ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಅಧೋಗತಿಗಿಳಿಸಿದ್ರು. ನಿಮ್ಮ ಹಿಂದೂ ಶಾಲೆಗೆ ನೀವು ಸೇರ್ತೀರಿ. ಆ ಶಾಲಾ ಜೀವನ ಹೇಗಿತ್ತು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನನಗೆ. ನಾವು ಶಾಲಾ ಜೀವನದಲ್ಲಿ ಪ್ರತಿ 20 ಮಕ್ಕಳಿಗೆ ಬ್ರಿಟಿಷರು ಏನೇ ಮಾಡಲಿ ಅವರು ಮಾಡಿರ್ತಕ್ಕಂಥ 2 ಒಳ್ಳೆಯ ಕೆಲಸಗಳು ಈ ದೇಶಕ್ಕೆ ಅಂತೇಳಿ ಹೇಳಿದರೆ, ಒಂದು ಸರ್ವತ್ರ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. 20 ಮಕ್ಕಳಿಗೆ ಒಬ್ಬರು ಅಧ್ಯಾಪಕರು. ಆವಾಗ ಈಗ ಎಲಿಮೆಂಟ್ರಿ ಶಾಲೆಯಲ್ಲಿ ಮಕ್ಕಳನ್ನು ತರಬೇತಿ ಮಾಡಬೇಕಾದ್ರೆ ಅವ್ರ ಬಗ್ಗೆ ವಿಶೇಷವಾದಂಥ ವೈಯಕ್ತಿಕ ಗಮನ ಕೊಡಬೇಕಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರಬೇಕಿತ್ತು. ಫಸ್ಟ್ ಶೋ ಸಿನಿಮಾಗೆಲ್ಲ ಹೋಗ್ತಾ ಇದ್ರಂತ ನಿಮ್ಮ ಸ್ನೇಹಿತ ರಘುಚಂದ್ರನ್ ಜೊತೆ ಸೇರಿಕೊಂಡು? ಹೌದಾ? ಶಾಲೆಯಲ್ಲಿ ಅಂದರೆ ಪಿಕ್ಚರ್ ಒಂದು ಅಟ್ರಾಕ್ಷನ್. ಆವಾಗ ಹೆಚ್ಚು ನಾವು ನೋಡೋದು ಕನ್ನಡ ಪಿಕ್ಚರ್ಗಳಿಗಿಂತ
ತಮಿಳ್ ಪಿಕ್ಚರ್ಗಳನ್ನು ಹೆಚ್ಚು ನೋಡೋದು. ನಾವು ಮದ್ರಾಸ್ ಪ್ರಾಂತ್ಯದಲ್ಲಿದ್ದರೆ ನೀವು ಮುಂಬೈ ಪ್ರಾಂತ್ಯದಲ್ಲಿದ್ದರೆ ಬೇರೆ ಬೇರೆ ಮಾಡಿದ ಮೇಲೆ ನಮ್ಗೆ ಆವಾಗ ಏನಿತ್ತು, ಈ ಸಿನಿಮಾಗಳೆಲ್ಲ ಹೊಸ ಮಾದರಿಯವಲ್ಲ. ಅಷ್ಟರವರೆಗೆ ನಾವು ನಾಟಕ ನೋಡ್ತಿದ್ದದ್ದು, ಯಕ್ಷಗಾನ ನೋಡ್ತಿದ್ದದ್ದು. ಆದರೆ ಬೆಸ್ಟ್ ಎಜುಕೇಷನ್ ಸಬ್ಜೆಕ್ಟ್ ಅಂತ ಹೇಳಿದರೆ ನಿಜವಾಗಿ ಯಕ್ಷಗಾನ. ಈಗ ರಾಜಕೀಯಕ್ಕೆ ಅಧಿಕೃತವಾಗಿ ಬಂದಿದ್ದು 1960 ನಂತರ ಆದರೂ ಅಪ್ಪಣ್ಣ ಹೆಗಡೆಯವರು 1952ರಲ್ಲಿ 9ನೇ ಕ್ಲಾಸ್ ಇರ್ತೀರಿ, ಟಿ.ಎ. ಪೈ ಅವರ ಪರವಾಗಿ ಮೊದಲ ಸಾರ್ವತ್ರಿಕ ಚುನಾವಣೆ 1 ತಿಂಗಳ ರಜಾ ಹಾಕಿ ಪ್ರಚಾರ ಮಾಡ್ತೀರಿ. ಅಂದರೆ ಆಗಲೇ ರಾಜಕೀಯದ ಆಸಕ್ತಿ ಇತ್ತ ತಮಗೆ? ಹೌದೌದು. ರಾಜಕೀಯ ಅಂದರೆ ನಾವು ಇಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ನಮ್ಮ ಹಿರಿಯರಿಂದ ನೋಡಿದ್ದೇವಲ್ಲ. ಆದರೆ ಅಲ್ಲಿ ನಾನು ಶಾಲೆಗೆ ಸೇರಿದ ಮೇಲೆ ಟಿ.ಎ. ಪೈ ಅವರ ಬ್ಯಾಂಕಿನ ಇದು ಅಧಿಕಾರಿಗಳೆಲ್ಲ ಆ ಲೋಕಲ್ನವರು ಇರೋದ್ರಿಂದ ನಮ್ಮ ಸಂಪರ್ಕ ಜಾಸ್ತಿ ಆಯಿತು. ಆ ಸಂಪರ್ಕ ಜಾಸ್ತಿಯಾಗಿ ನಾನು ಬ್ಯಾಂಕಿನವ್ರಿಗೆ ಭಾಳ ಹತ್ತಿರ ಆಗಿಬಿಟ್ಟೆ. ಹತ್ತಿರ ಆಗಿಬಿಟ್ಟಂತ ನಾನು ಹೇಳಿ, ಆವಾಗ ಅವರು ಈ ದನಿಯಿಂದ ಭೂಮಿ ಪಡೆದ ಸಾಲ ಇದು ಬೆಳೆ ಬೆಳಿತಾನಲ್ಲ, ಅವನಿಗೂ ಸಾಲ ಕೊಡ್ತಿದ್ರು ಸಿಂಡಿಕೇಟ್ ಬ್ಯಾಂಕಿನಲ್ಲಿ. ಆದ್ದರಿಂದ ಅನೇಕ ಜನ ಹಳ್ಳಿಯ ಜನರಿಗೆ ಸಾಲ ಕೊಡಿಸಿದ್ರಿಂದ ಆ ಜನ ಎಲ್ಲ ನಮ್ಮ ಹಿಂದೆ ಬರ್ತಾಯಿದ್ರು. ಆದ್ದರಿಂದ ನಮಗದು ಕಾಂಟ್ಯಾಕ್ಟ್ ಜಾಸ್ತಿ ಆಯಿತು. ಚುನಾವಣೆಗಳೆಲ್ಲ ಭಾಗವಹಿಸ್ತಿದ್ದೆ ನಾನು. ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಇದನ್ನು ನಮ್ಮ ತಂದೆ 1959ರಲ್ಲಿ ತೀರಿ ಹೋದರು ನವಂಬರ್ನಲ್ಲಿ. ಆಮೇಲೆ ನಾವು ಇಲ್ಲೇ ಸೆಟ್ಲ್ ಆದೆವು. ನಾವು ಹಳೆಯ ಸಂತ ಅಂದವರಲ್ಲ, ಅದು ತಂದೆ ಮನೆ, ಇದು ನಮ್ಮ ತಾಯಿ ಮನೆ. ಆದ್ದರಿಂದ ಇಲ್ಲಿ ಬಂದ ಮೇಲೆ ಇಲ್ಲಿಗೆ ಅಡ್ಜಸ್ಟ್ ಆಗಿ ನಾನು ಸೊಸೈಟಿ ಪ್ರೆಸಿಡೆಂಟ್ ಆದೆ. ಆಮೇಲೆ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆದೆ, ನಮ್ಮ ವಾರಿಸಕ್ಕದು. ಆಮೇಲೆ ಪಂಚಾಯತ್ ಅಧ್ಯಕ್ಷನಾದೆ. ಆ ಗೇರು ತೋಟ ಎಲ್ಲ ಮಾಡಿ ಅದರ ಇನ್ಕಮ್ಮು. ಆಫೀಸಿಗೆ ಸ್ವಂತ ಕಟ್ಟಡ ಮಾಡಿದೆ. 1983ರಲ್ಲಿ ನೀವು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ. 24 ಮತಗಳಿಂದ ಗೆಲ್ತೀರಿ. 83ರಲ್ಲಿ ಖರ್ಚಾಗಿರೋದು 3.5 ಲಕ್ಷ ರೂಪಾಯಿಗಳು. 3.5 ಲಕ್ಷ? ಹೌದು, 3.5 ಲಕ್ಷ ರೂಪಾಯಿಗಳು. ಹೇಗೆ ಅಂತ ಹೇಳಿದರೆ, ಒಂದು ಕಾರಿನ ಬಾಡಿಗೆ, ನನ್ನ ಹತ್ರ ಏನು ಕಾರ್ ಇರಲಿಲ್ಲ, ಬಾಡಿಗೆ ಕಾರ್ನಲ್ಲಿ ಎಲೆಕ್ಷನ್ ಆಗೋವರೆಗೆ. ಆಮೇಲೆ ನನಗೆ ಈ ಲೋಕಲ್ನಲ್ಲಿ ನಾನು ತುಂಬ ಕೆಲಸ ಮಾಡುತ್ತಿದ್ದೆ. ಈ ಲ್ಯಾಂಡ್ ರಿಫಾರ್ಮ್ ಬಂತಲ್ಲ 74ರಲ್ಲಿ, ದೇವರಾಜ ಅರಸು ಅವರದ್ದು. ಆ ಲ್ಯಾಂಡ್ ರಿಫಾರ್ಮ್ ಅದು ಭಾಳ ಕೆಲವರನ್ನು, ಬಹಳಷ್ಟು ಮಂದಿನ, ಸಹಸ್ರಾರು ಮಂದಿನ ಅದು ಬಲಿ ತಗೊಂಡಿದೆ ಲ್ಯಾಂಡ್ ರಿಫಾರ್ಮ್. ಆಗ ಇಲ್ಲಿ ಪರಿಸ್ಥಿತಿ ಹೇಗಿತ್ತು? ಆವಾಗ ಇಲ್ಲಿ ಲೋಕಲ್ನಲ್ಲಿ ಡಿಸ್ಪ್ಯೂಟ್ ಶುರುವಾಯ್ತಲ್ಲ, ಆ ಡಿಸ್ಪ್ಯೂಟ್ ಪರಿಹಾರ ಮಾಡೋದಕ್ಕೆ ನಾನು ಹಳ್ಳಿಗೆಲ್ಲ ಹೋಗ್ತಿದ್ದೆ. ಈ ಕುಂದಾಪುರ ಚುನಾವಣೆಯಲ್ಲಿ ಅದು ಈ ಕೋಸ್ಟಲ್ನಲ್ಲಿ ನಮಗೆ ಒಳ್ಳೆ ಬೆಂಬಲ ಸಿಗ್ತದೆ. ಈ ಯಾವುದೇ ನ್ಯಾಯಮಂಡಳಿ ಇರ್ಬೋದು, ಯಾವುದೇ ಕೋರ್ಟ್ ಕಚೇರಿ ಇರ್ಬೋದು, ಅಲ್ಲಿ ನ್ಯಾಯ ಸಿಕ್ಕಿದರೆ ವಾದಿ ಪ್ರತಿವಾದಿಗಳಲ್ಲಿ ಯಾರಾದರೂ ಒಬ್ಬ ಖುಷಿ ಪಡ್ತಾನೆ. ಆದರೆ ಇನ್ನೊಬ್ಬರಿಗೆ ಭಾಳ ಬೇಸರ ಆಗ್ತದೆ. ಬಸರು ಪಂಚಾಯಿತಿ, ಅಪ್ಪಣ್ಣಗಿಡ್ರು ಮಾಡುವಂಥ ಈ ಪಂಚಾಯತ್ನಲ್ಲಿ ಇಬ್ಬರ ಒಮ್ಮತ ಹೆಚ್ಚು ಕಡಿಮೆ ಅವರು ಮೂಡಿಸ್ತಾರೆ. ಆ ಒಮ್ಮತದಲ್ಲಿ ಆ ಪಂಚಾಯತ್ಗೆ ಮಾಡುವುದರಿಂದ ಅವರು ಇಬ್ಬರೂ ಸಹ ಖುಷಿಯಲ್ಲಿ, ಅಪ್ಪಣ್ಣಗಿಡರಿಗೆ ಖುಷಿ ಆಯಿತು, ಯಾಕೆ ಒಂದು ಇತ್ಯರ್ಥ ಆಯಿತು ವಾದ ವಿವಾದ, ಅವರಿಗೂ ಖುಷಿ ಆಯಿತು. ಎಲ್ಲೋ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದರೆ ಅಪ್ಪಣ್ಣಗಿಡರು ನನಗೆ ಹೇಳಿದರು, ನಾನು ಸುಮ್ಮನೆ ಬಿಡಲಿಲ್ಲ, ನೋಡಪ್ಪ ನೀನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇದೆಯಲ್ಲ, ಪಾಪ ಅವನು ಕಷ್ಟದಲ್ಲಿದ್ದ, ಅವನು ಬಿಟ್ಬಿಡು ಅಂತೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಒಪ್ಪಿದ್ದೇವೇನಾ, ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಅಪ್ಪಣ್ಣಗಿಡರು ತಮ್ಮ 90 ವರ್ಷ ಜೀವನದಲ್ಲಿ ಒಬ್ಬ ಕೃಷಿಕನಾಗಿ, ಒಬ್ಬ ದೊಡ್ಡ ಮನೆತನದ ಯಜಮಾನನಾಗಿ, ಒಂದು ದೇವಸ್ಥಾನದ ಮುಕ್ತೇಶ್ವರನಾಗಿ,
ಒಬ್ಬ ಶಾಸಕನಾಗಿ, ಒಂದು ಸಮಾಜದ ದೊಡ್ಡ ಧುರೀಣನಾಗಿ ನಡೆದು ಬಂದ ದಾರಿ ನಿಜವಾಗಿಯೂ ನಮಗೆಲ್ಲ ಭಾಳ ಮಾದರಿ. ಈಗ ನೀವು ಆಡಳಿತ ಮೊಕ್ತೇಸರರಾಗಿರುವಂಥ ಮಹಾಲಿಂಗೇಶ್ವರ ದೇಗುಲಕ್ಕೆ ಹೋಗೋಣವಾ? ಅಲ್ಲೇ ನಿಮ್ಮ ಹತ್ರ ಆ ಧಾರ್ಮಿಕ ಕ್ಷೇತ್ರದ ಬಗ್ಗೆ, ನಿಮ್ಮ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಬೇಕು ಅಂತ ಆಸೆ. ಹೊರಡೋಣವಾ ಅಲ್ಲಿಗೆ? ಅಪ್ಪಣ್ಣ ಹೆಗ್ಡೆಯವರೇ, ಬಸ್ರೂರು ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ. ಬಸ್ರೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 1957ರಲ್ಲಿ ನೀವು ಮೊಕ್ತೇಸರರಾಗ್ತೀರಿ, 77ರಲ್ಲಿ ಆಡಳಿತ ಮೊಕ್ತೇಸರರಾಗ್ತೀರಿ. ಮಹಾಲಿಂಗೇಶ್ವರನ ಈ ಸೇವೆಯ ನಂಟು ನಿಮ್ಮ ಕುಟುಂಬಕ್ಕೆ ಬಂದಿದ್ದು ಹೇಗೆ ಅಂತ ಹೇಳಿ. ಅಲ್ಲ, ಮಹಾಲಿಂಗೇಶ್ವರ ದೇವಸ್ಥಾನ ಇದು ಒಂದು ಮಾಗಣೆ ದೇವಸ್ಥಾನ. ಈ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 5 ಗ್ರಾಮಗಳು: ಬಸರೂರು, ಆನಗಳ್ಳಿ, ಬಳುಕೂರು, ಜಪ್ತಿ, ಕಂದಾವರ. ಪ್ರಾರಂಭದಲ್ಲಿ ಇದು ವ್ಯಾಪಾರಿ ಸಂಘದವರು ಮಾಡಿದ್ದು. ಇದು ಸುಮಾರು 7-8ನೇ ಶತಮಾನದವರೆಗಿನ ದಾಖಲೆಗಳೆಲ್ಲ ಸಿಗ್ತವೆ. ಆಮೇಲೆ ಇದು ಒಂದು ದೇವಸ್ಥಾನ ಯಾವ ಕಾರಣದಿಂದ ಈ ಊರು ಮತ್ತು ದೇವಸ್ಥಾನ ಎಲ್ಲ ನಾಶ ಆಗಿ ಹೋಯಿತು. ನಾಶವಾಗಿ ಹೋದಾಗ ಪುನಃ ಅದನ್ನು ಹಲರು ಮತ್ತು ಕೋಮಟಿಗರು ಸೇರಿ ಪುನಃ ದೇವಸ್ಥಾನ ಮರು ನಿರ್ಮಾಣ ಮಾಡಿದರು ಸುಮಾರು 9ನೇ ಶತಮಾನದ ಕಾಲದಲ್ಲಿ. ನಾನು ಕೊಲ್ಲೂರು ದೇವಸ್ಥಾನದಲ್ಲಿ 15 ವರ್ಷ ನಾನು ಜತೆ ಮೊಕ್ತೇಸರನಾಗಿ, ಆಮೇಲೆ 10 ವರ್ಷ ಆಡಳಿತ ಮೊಕ್ತೇಸರನಾಗಿ ಕೆಲಸ ಮಾಡಿದೆ. ನಾನು ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದೀನಿ ನೀವು ಕೊಲ್ಲೂರಿನಲ್ಲಿ. ಕೊಲ್ಲೂರಿನಲ್ಲಿ ನಾನು ಇರುವಾಗಲೇ ಆ ಯಾತ್ರಿ ನಿವಾಸ, ಇವತ್ತೇನು ಲಲಿತಾಂಬ ಗೆಸ್ಟ್ ಹೌಸ್ ಅಂತ ಮಾಡಿದ್ದಾರೆ, ಅದರ ಶೆಲ್ಲರ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರ್ ಎಲ್ಲ ಮಾಡಿ ಮುಗಿಸಿದ್ದೀವಿ ನಾನು ಇದು ಬಿಡುವಾಗ. ಅದರಲ್ಲಿ ರಾಮಕೃಷ್ಣ ಹೆಗಡೆಯವರು ಇರುವಾಗ ಒಮ್ಮೆ ನಾವು ಆ ದೇವಸ್ಥಾನಕ್ಕೆ ಅವರು ಬಂದಾಗ, ಅವರು ರಮಾನಾಥ್ ಗೋಯಂಕ, ಇಂಡಿಯನ್ ಎಕ್ಸ್ಪ್ರೆಸ್ನ ಮಾಲೀಕರು, ಅವರು ಅವರನ್ನು ಕರ್ಕೊಂಡು ಬಂದಿದ್ದರು. ಅವ್ರು ಹೇಳಿದರು, ನಾನೊಂದು ಚಿತ್ರ ಕಟ್ಸಿಕೊಡ್ತೇನೆ ಅಂತೇಳಿ. ಇವತ್ತು ಇದೆ ಅದು, ಆ ಚಿತ್ರ ಕೆಲಸ ಅದು ನನ್ನ ಕಾಲದಲ್ಲಿ ಪೂರ್ತಿಯಾಗಿರೋದು. ಆಮೇಲೆ ನಾನು ಈ ಒಂದು ಛತ್ರವಲ್ಲದೆ ಆ ಅನ್ನಛತ್ರಕ್ಕೆ ಬೇಕಾಗಿದ್ದು, ಇವತ್ತು ಅನ್ನಛತ್ರ ಇದೆ ಅಲ್ಲ, ಅದು ಕೇರಳದವರು ಒಬ್ಬರು ಆನಂದನ್ ಅಂತೇಳಿ ಹೇಳಿ, ಅವರು ಮಲೇಷ್ಯಾದಲ್ಲಿರೋದು. ಅವರಿಗೆ ಈ ದೇವರ ಮೇಲೆ ಬಹಳ ನಂಬಿಕೆ. ಅವ್ರನ್ನ ಹಿಡಿದು ಆ ಅನ್ನಛತ್ರದ ಇದಕ್ಕೆ, ಆಮೇಲೆ ರಥದ ಶೆಡ್ಡು ಮಾಡಿದೆ. ಹೆಬ್ಬಾಗಿಲು ಭಾಳ ಸಮಸ್ಯೆಯಲ್ಲಿತ್ತಲ್ಲಿ. ನಮ್ಮ ಹಿಂದಿನ ಅವರಿಗೂ ಆಡಳಿತ ಮೊಕ್ತೇಸರಿಗೂ ಮತ್ತು ಪೂಜೆಯವರಿಗೂ ಎಲ್ಲ ಭಿನ್ನಾಭಿಪ್ರಾಯ ಬಂದು ಅದನ್ನೆಲ್ಲ ಅದರಲ್ಲಿ ಹೆಚ್ಚು ಸಹಾಯ ಮಾಡಿದವರು MN ವೆಂಕಟಾಚಲಯ್ಯ, ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು. ಆಮೇಲೆ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ. ಇವರ ಇದರಿಂದ ನಾನು ಅದನ್ನು ಕೈಗೆತ್ತಿಕೊಂಡು, ನಾನು ಅಲ್ಲಿಂದ ಬಿಡುವಾಗ ಅದು 80% ಅದರ ಕೆಲಸ ಆಗಿದೆ. ಆಮೇಲೆ ಅಲ್ಲಿ ನಾನು 4 ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದೆ ದೇವಸ್ಥಾನದ ವತಿಯಿಂದ, ಬೇರೆ ಹಳ್ಳಿಗಳಲ್ಲಿ. ಆವಾಗ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಭಾಳ ಜಾಗ್ರತೆಯವರು ಹಣಕಾಸಿನ ಬಗ್ಗೆ ಅವ್ರು ಹೇಳಿದ್ರು, ನೀವು ದೇವಸ್ಥಾನ ದುಡ್ಡೆಲ್ಲ, ನಾನು ಹೇಳಿದ್ರೆ ಮೂಕಾಂಬಿಕೆಯೇ ಜ್ಞಾನ ದೇವತೆ, ಅವಳೇ ವಿದ್ಯೆ ನೀಡುವುದಕ್ಕೆ ಆಸ್ಪದ ಕೊಟ್ಟಿರೋದು. ಆದ್ದರಿಂದ ನಾವು ಏನು ನವರಾತ್ರಿಯಲ್ಲಿ ವಿಜಯದಶಮಿ ದಿವಸ ವಿದ್ಯಾರಂಭ ಮಾಡ್ತೇವೆ, ಆವಾಗ ನಾವು ವಿದ್ಯೆಗೆ ಹೆಚ್ಚು ಮಹತ್ವ ಕೊಡ್ತೇವೆ ಅಂತೇಳಿ ಆಯ್ತಲ್ಲ, ನಮ್ಮ ಹಿಂದಿನಿಂದ ಪರಂಪರೆಯಿಂದ ನಡೆಸ್ತಾ ಬಂದಿದ್ದಾರಲ್ಲ. ಆದ್ದರಿಂದ ಇದರಿಂದ ಇವತ್ತು 4 ಹೈಸ್ಕೂಲಲ್ಲ, ಇವತ್ತು ಒಟ್ಟಿಗೆ ಅಲ್ಲಿ 6 ಹೈಸ್ಕೂಲ್ಗಳು, ಒಂದು ಜೂನಿಯರ್ ಕಾಲೇಜ್ ಆ ದೇವಸ್ಥಾನದ ವತಿಯಿಂದ ನಡೀತಾ ಇದೆ.
ಶೈಕ್ಷಣಿಕವಾಗಿಯೂ ಕೂಡ ಹಲವು ಸಾಧನೆಗಳನ್ನು ಮಾಡಿದ್ದಾರೆ ಅಪ್ಪಣ್ಣ ಹೆಗ್ಡೆಯವರು. ಎಷ್ಟೋ ಶಾಲೆಗಳನ್ನು ಉದ್ಧಾರ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರೇ ಕಟ್ಟಿರುವಂತಹ ಗುರುಕುಲ ಪಬ್ಲಿಕ್ ಸ್ಕೂಲ್ನಲ್ಲಿ ನಾನೀಗ ಇದ್ದೀನಿ. ನನ್ನ ಜೊತೆಗೆ ಅಪ್ಪಣ್ಣ ಹೆಗ್ಡೆಯವರ ಮಗಳು, ಅದರ ಜೊತೆಗೆ ಗುರುಕುಲ ಪಬ್ಲಿಕ್ ಸ್ಕೂಲ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಅನುಪಮಾ ಎಸ್ ಶೆಟ್ಟಿ ಅವರಿದ್ದಾರೆ. ನೀವು ಕಂಡಂಗೆ ನಿಮ್ಮ ತಂದೆ ಅಪ್ಪಣ್ಣ ಹೆಗ್ಡೆಯವರು ಹೇಗೆ? ನಮಗೆ ತಂದೆ ಅನ್ನೋದಕ್ಕಿಂತ ಬಹುಶಃ ಅವರು ಒಂದು ಸಾಮಾಜಿಕ ಮನುಷ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂತ ಹೇಳಿದರೆ ನಾವು ಚಿಕ್ಕಂದಿನಲ್ಲಿ ನಮ್ಮ ಮನೆ ಕುಟುಂಬ ಆದ್ದರಿಂದ ನಮಗೆ ತಂದೆ ಅನ್ನೋದಕ್ಕಿಂತ ಎಲ್ಲರ ಮಾರ್ಗದರ್ಶಕರಾಗಿ ಹಿರಿಯಣ್ಣನಾಗಿ ಅವರು ಮನೆಯನ್ನು ನಡೆಸ್ತಾ ಇದ್ರು. ನಮ್ಮ ಬಾಲ್ಯದಲ್ಲಿ ನಾವು ತಂದೆಯನ್ನು ನೋಡಿದ್ದು ಕೆಲವೇ ದಿನ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದರೆ ನಾವು ಮಲಗಿದ ಮೇಲೆ ಬರ್ತಾ ಇದ್ರು. ಬೆಳಿಗ್ಗೆ ನಾವು ಏಳುವ ಮೊದಲೇ ಅವರು ಸಾಮಾಜಿಕ ಸೇವೆಗೆ ಕೈಂಕರ್ಯವನ್ನು ಕಟ್ಟಿಕೊಂಡು ಅಥವಾ ಅವರ ಒಂದು ದಂಡನ್ನು ಕಟ್ಟಿಕೊಂಡು ಅವರು ಹೋಗ್ತಾ ಇದ್ರು. ಅವರು ಮಾಡಿರತಕ್ಕಂತಹ ಕೆಲಸಗಳನ್ನು ನೋಡ್ತಾ ಇರಬೇಕಾದ್ರೆ ನಮ್ಮ ತಂದೆಯ ಬಗ್ಗೆ ನಮಗೆ ಒಂದು ರೀತಿಯ ಹೆಮ್ಮೆ. ಈ ಶಾಲೆಯನ್ನ ಗುರುಕುಲ, ಇದು ಕೂಡ ಅವರ ಕನಸಿನ ಕೂಸು. ಇದೇ ಹುಟ್ಕೊಳ್ತು, ಜೊತೆಗೆ ಅವರ ಬೇರೆ ಬೇರೆ ಶೈಕ್ಷಣಿಕ ಸಾಧನೆ ತಿಳಿಸಬಹುದಾ ಅಂತ ಹೇಳಿ. ಅವರು ಒಂದು ಹುಟ್ಟೂರಿನಲ್ಲಿ ಬಸರೂರಿನಲ್ಲಿ ಒಂದು ಶಾಲೆಯನ್ನು ತೆರೆದಿದ್ರು. ಅಲ್ಲಿ ನಮ್ಮ ಹಿಂದೂ ಸ್ಕೂಲ್ ಅಸೋಸಿಯೇಷನ್ನ ಒಂದು ಸಹಭಾಗಿತ್ವದಲ್ಲಿ ಅವರು ಹಾಗೂ ಅವರ ಕುಟುಂಬದವರೊಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ತೆರೆದಿದ್ರು. ಆದರೆ ಅದು ಕಾರಣಾಂತರದಿಂದ ನಿಂತೋಯ್ತು. ಆವಾಗ ಯಾವತ್ತೂ ಹೇಳ್ತಾ ಇದ್ರು ಏನಂತ ಹೇಳಿದರೆ, ಇಂಗ್ಲೀಷ್ ಶಿಕ್ಷಣ ಅನ್ನೋದು ಬರೀ ಮೇಲ್ವರ್ಗದ ಜನರಿಗೆ ಮಾತ್ರ ಅಲ್ಲ, ಕೆಳವರ್ಗದ ಜನರಿಗೆ ಕೂಡ ಸಿಗಬೇಕು, ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನುವಂಥ ಒಂದು ಕನಸನ್ನು ಕಟ್ಟಿಕೊಂಡಿದ್ರು. ಆವತ್ತಿನ ದಿನದಲ್ಲಿ ನಾವು ತಂದೆಯೊಟ್ಟಿಗೆ ಬೆಳೆದ ಕಾರಣ ನಮಗೂ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು. ಆ ನಿಟ್ಟಿನಲ್ಲಿ ಅವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ಈ ಗುರುಕುಲ ಹುಟ್ಟುಕೊಂಡಿತ್ತು. ಇವತ್ತು ಇಲ್ಲಿ ಎಲ್ಲ ಜಾತಿಯ ಧರ್ಮದ ವಿದ್ಯಾರ್ಥಿಗಳು ಹೆಸರು ಹೇಗೆ ಇರಲಿ, ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಅದರಿಂದ ಮತ್ತಷ್ಟು ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇವತ್ತು ಬಹುಶಃ ರಾಜ್ಯದ ಎಲ್ಲ ಘಟ್ಟಗಳಲ್ಲಿ ಅಂದರೆ ಡಾಕ್ಟರ್, ಇಂಜಿನಿಯರ್ಸ್ ಇರಲಿ, ಟೀಚರ್ಸ್ ಇರಲಿ ಅಥವಾ ಬಿಸ್ನೆಸ್ ಮೆನ್ಗಳಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಹೊರವನ್ನು ಹೊಮ್ಮುತ್ತಾ ಇದ್ದಾರೆ. ಇದು ಬಹಳ ನಮಗೆ ಸಂತೋಷದಾಯಕವಾದಂಥ ಒಂದು ವಿಚಾರ. ಇಲ್ಲಿ ವಿಭಿನ್ನ ಅಂತ ಹೇಳಿದರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ ಕ್ಯಾಂಪಸ್ ಕೂಡ ಅದೇ ಗುರುಕುಲ ಅನ್ನುವಂಥ ಒಂದು ಕ್ಯಾಂಪಸ್ ಕೂಡ ಆಗಿದೆ. ಇಲ್ಲಿ ಒಂದು 350ಕ್ಕೂ ಮಿಕ್ಕಿ ಔಷಧೀಯ ಸಸ್ಯಗಳಿವೆ. ಅದರೊಂದಿಗೆ ನಾವು ಇಲ್ಲಿ ಯಾವುದೇ ಹೊರಗಿನ ಗೊಬ್ಬರ ತರ್ತಿಲ್ಲ. ನಾವೆಲ್ಲವೂ ಕೂಡ ಆರ್ಗ್ಯಾನಿಕ್ಕನ್ನು ಯೂಸ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಗೋಶಾಲೆ ಇದೆ, ಪುಣ್ಯಕೋಟಿ ಗೋಶಾಲೆ ಇದೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ನಾವು ನಮ್ಮದೇ ಹಾಲನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಎರೆಹುಳ ಗೊಬ್ಬರ ತಯಾರಿಕಾ ಕೇಂದ್ರ ಇದೆ. ಅದರೊಂದಿಗೆ ನಮ್ಮ ಯಾವುದೇ ನೀರನ್ನು ಕೂಡ ನಾವು ಹೊರಗೆ ಹಾಕ್ತಾ ಇಲ್ಲ. STPಯನ್ನು ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಕುಂದಾಪುರ ತಾಲೂಕಿನಲ್ಲಿ ಯಾವುದೇ ಜಾತಿ, ಮತ, ಪಂಥ ಮತ್ತು ಪಕ್ಷಗಳ ಭೇದ ಇಲ್ಲದೆ ಸರ್ವ ಜನರ ಪ್ರೀತಿಯನ್ನು ಗಳಿಸಿದಂಥ ಒಬ್ಬ ನಾಯಕ ಯಾರು ಅಂತ ಕೇಳಿದರೆ ಅದು ಬಸರೂರು ಅಪ್ಪಣ್ಣ ಹೆಗಡೆಯವರು. ಪಂಚಾಯತ್ ಅಧ್ಯಕ್ಷರಾಗಿರುವಾಗ, ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರುವಾಗ ಮಾಡಿದಂತಹ ಸಾಧನೆಗಳು ಅಪಾರ. ಅದು ಇಲ್ಲದೇ ಇದ್ದರೂ ಕೂಡ ಅವರ ಸಾಧನೆಗಳನ್ನು ಮಾಡ್ತಾ ಬಂದವರು. ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದಂತಹ ಕೆಲಸ ಇದೆಯಲ್ಲ ಅನುಪಮ. ಯಾಕಂದರೆ ಬಸರೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಯಾಗಿ, ಆಡಳಿತ ಮಧ್ಯಸ್ಥರಾಗಿ ಈಗ ಅದರ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇಡೀ ಒಂದು ಜನ ಮೆಚ್ಚುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅಪ್ಪಣ್ಣ ಹೆಗಡೆಯವರು ಅಜಾತಶತ್ರು. ಅವರು ಕುಂದಾಪುರ ತಾಲೂಕಿನ ಒಂದು ಸಾಕ್ಷಿ ಪ್ರಜ್ಞೆ. ಯಾಕಂದರೆ ಅವರಿಗೆ ಗೊತ್ತಿಲ್ಲದ ಸಂಗತಿಯೇ ಇಲ್ಲ, ಅವರಿಗೆ ನೆನಪಿಲ್ಲದೆ ಇರತಕ್ಕಂಥ ಸಂಗತಿಯೇ ಇಲ್ಲ. ಇದ್ರ ಜೊತೆಗೆ ಅಪ್ಪಣ್ಣ ಹೆಗ್ಡೆಯವರಿಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಜೊತೆಗೆ ಬಹಳ ಅವಿನಾಭಾವವಾದಂಥ ಒಂದು ಸಂಬಂಧ. ಅಲ್ಲಿ ಯಾರ್ಯಾರು ಧರ್ಮಾಧಿಕಾರಿಗಳಾಗ್ತಾರೋ ಅವರೆಲ್ಲರ ಜೊತೆಗೂ ಒಂದು ಉತ್ತಮವಾದಂಥ ಬಾಂಧವ್ಯ ಇದೆ. ಮಂಜ ಹೆಗಡೆಯವರು ಬಹಳ ಧಾರ್ಮಿಕದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಉಳ್ಳವರು.
ನಾನೀಗ ಅವರನ್ನು 51ರಿಂದ ನನಗೆ ಅಲ್ಲಿ ಸಂಪರ್ಕ. ವಾರಕ್ಕೊಮ್ಮೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ. ಧರ್ಮಸ್ಥಳದ ವತಿಯಿಂದ ನಡೆಸುವಂತಹ ಗ್ರಾಮೀಣಾಭಿವೃದ್ಧಿ ಯೋಜನೆ ಇರಬಹುದು ಅಥವಾ ಮಧ್ಯವರ್ಜನ ಶಿಬಿರ ಇರಬಹುದು, ಅದರಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ಅದನ್ನು ಈ ಭಾಗದಲ್ಲೂ ತಲುಪಿಸುವಂತಹ ಕೆಲಸ ಅಪ್ಪಣ್ಣ ಹೆಗ್ಡೆಯವರು ಮಾಡಿದ್ದು. 1982ರಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಆ ಗ್ರಾಮಾಭಿವೃದ್ಧಿ ಯೋಜನೆ ಬಹಳ ಅಟ್ರಾಕ್ಟಿವ್ ಆಗಿ ಕಟ್ತು ನನಗೆ. ಯಾಕಂದರೆ ಯಾವ ಸಹಕಾರಿ ಸಂಘದವರಾಗಲಿ, ಯಾವ ಬ್ಯಾಂಕಿನವರಾಗಲಿ ಅಥವಾ ಸರ್ಕಾರದ ಇತರ ಸಂಸ್ಥೆಗಳಾಗಲಿ ಅವರಿಗೆ ಸಹಾಯವನ್ನು ಮಾಡ್ತಿರಲಿಲ್ಲ. ಆದರೆ ಇವರು ಆ ಡೌನ್ ರೋಡನ್ನು ಜನ ಇದ್ದಾರಲ್ಲ, ಅವರಿಗೆ ಬದುಕುವುದಕ್ಕಾಗಿ ಈ ಸ್ವಸಹಾಯ ಸಂಘವನ್ನು ಅದಕ್ಕೆ ಮಾಡಿ ಆ ಮೂಲಕ ತೀರಾ ಕನಿಷ್ಠ ಜೀವನ ನಡೆಸ್ತವ್ರು. ಇವತ್ತು ಅವರಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಒಳ್ಳೊಳ್ಳೆಯ ಅವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆಯ ಪದವೀಧರರಾಗಿ ಮಾಸ್ಟರ್ ಡಿಗ್ರಿ ಎಲ್ಲ ಪಡೆದು ಬೇರೆ ಬೇರೆ ಇದರ ಉದ್ಯೋಗದಲ್ಲೆಲ್ಲ, ಸರ್ಕಾರಿ ಉದ್ಯೋಗದಲ್ಲೆಲ್ಲ ಪಾಲ್ಗೊಂಡಿದ್ದಾರೆ. ಬಸರೂರು ಅಪ್ಪಣ್ಣ ಹೆಗ್ಡೆಯವರು ಅಂದರೆ ಸಮಕಾಲೀನವಾಗಿ ಚಿರಪರಿಚಿತವಾದ ಹೆಸರು. ಎಲ್ಲ ಕಡೆ ಅವರ ಹೆಸರು ಪರಿಚಯ ಇದೆ. ಯಾಕೆ ಅಂತಂದರೆ ಅಂತಹ ಸಜ್ಜನವರು. ನಾವು ಒಂದೇ ಮಾತಲ್ಲಿ ಹೇಳೋದಾದರೆ ಯಾವ ಶತ್ರು ಇಲ್ಲದಂಥವ್ರು, ನಿಜ ಶತ್ರು ಅಂತ ನಾನು, ಯಾವ ಶತ್ರುಗಳು ಅವರಿಗಿಲ್ಲ. ಅಂದರೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವಂಥ, ಎಲ್ಲರಿಗೂ ಕೊಡುವಂಥ ಸ್ವಭಾವ ಅವ್ರದ್ದು. ಎಲ್ಲರಿಂದೊಂದು ಸ್ವೀಕರಿಸುವಂಥ ಸ್ವಭಾವ ಅಲ್ಲ, ಕೊಡುವಂಥ ಸ್ವಭಾವ. ಸ್ನೇಹಜೀವಿ, ಬಹಳ ಸ್ನೇಹಜೀವಿ. ಎಲ್ಲರನ್ನೂ ಸ್ನೇಹದಿಂದ ಕಾಣುವಂಥದ್ದು, ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ಅವರ ಸ್ವಭಾವ. ಆ ಪಂಚಾಯತಿಗೆ ಮಾಡುವಂಥ ಸ್ವಭಾವ ಕೂಡ ಅವರಲ್ಲಿದೆ, ಮತ್ತು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವಂಥ ಸ್ವಭಾವ ಕೂಡ ಅವರಲ್ಲಿದೆ. ಹಾಗಾಗಿ ಬಹಳ ಒಂದು ಒಳ್ಳೆಯ ಮನುಷ್ಯ. ಇಂಥ ಮನುಷ್ಯ 100 ವರ್ಷ ಬದುಕಬೇಕು ಅಂತ ಎಲ್ಲರ ಆಸೆ. 100 ವರ್ಷ ಬದುಕೋದು ಯಾಕೆ ಅಂದರೆ 100 ವರ್ಷ ಬದುಕೋದು ಒಂದು ದಿವಸ ಕೂಡ ಅವ್ರು ವ್ಯರ್ಥ ಆಗೋದಿಲ್ಲ. ಚುರುಕು ಅಂದರೆ ಬರೀ ಚುರುಕು. 90ರ ವಯಸ್ಸಿನಲ್ಲೂ ನಿಮ್ಮ ಉತ್ಸಾಹ, ನಿಮ್ಮ ಮಾತು ಯುವಕರಿಗೆ, ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ನಿಮ್ಮ ಜ್ಞಾನ ಅಗಾಧ, ನಿಮ್ಮ ನೆನಪಿನ ಶಕ್ತಿ ಅಗಾಧ, ನೀವು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳು, ಸಾಧನೆ ಅದು ಬಹುಶಃ ಪದಗಳಿಗೆ ನಿಲುಕದಷ್ಟು. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಸರ್. ಎಲ್ಲ ಭಗವಂತ ಕೊಟ್ಟಂಥ ಕೊಡುಗೆ ಅಷ್ಟೇ, ನಮ್ಮಿಂದ ಏನಿದೆ, ನಾವು ಅವನ ಸೂತ್ರಗೊಂಬೆಗಳು. ಥ್ಯಾಂಕ್ ಯು ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.